ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ನಾನು ಇವಾಗ ಏನೋ ಆನ್ಲೈನ್ ಕ್ಲಾಸ್ನ ಕೇಳ್ತಾ ಇದ್ದೀನಿ. ಆ ಕಡೆ ಫೋಟೋ ಇದೆ, ಯಾರೋ ಬೇರೆಯವ್ರದ್ದು ಬೇಡ. ಆನ್ಲೈನ್ ಕ್ಲಾಸ್ ಕೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನು ಈ ಕಡೆಗೆ ಬಂದರೆ ನೋಡಿ, ನಮ್ಮ ಅಮ್ಮ ಏನೋ ಒಂದು ಆರ್ಡರ್ ಮಾಡಿ ತರಿಸಿದ್ದಾರೆ. ಇದು ಏನಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ಎಲ್ಲ ಐಟಮ್ಸ್ಗಳೆಲ್ಲ ನಮ್ಮಮ್ಮ ತಗೊಂಡ್ಬರ್ತವ್ರೆ, ಬುಕ್ ಮಾಡ್ತವ್ರೆ, ತರ್ತವ್ರೆ. ಈ ಸಲ ಚೆನ್ನಾಗಿ ಸಿಕ್ಕಾಪಟ್ಟೆ ಜೋರಾಗೆ ಮಾಡ್ತಾರೆ ಅನ್ಕೊಳ್ತೀನಿ ನನ್ನ ಪ್ರಕಾರ. ಅಮ್ಮ ಏನ್ಮ ಇದು ಇದ್ರೊಳಗಡೆ ನೀರ್ ಹಾಕಿ ಹೂವು ಹಾಕಿ ಇಲ್ಲೊಂದು ದೀಪ ಹಚ್ಚಿ ದೇವ್ರ ಮುಂದೆ ಡೆಕೋರೇಷನ್ ರಂಗೋಲಿ ಮುಂದೆ ಇಡೋದು. ದೀಪ ಹಚ್ಚದ? ಓ, ಎಲ್ಲಿ ನೋಡ್ಕೊಂಡೆ? ಇನ್ನು ಏನೇನು ಆರ್ಡರ್ ಮಾಡಿದ್ಯಾ ಗೈಸ್? ಹಬ್ಬಕ್ಕೆ ಇನ್ನು ಏನೇನು ಆರ್ಡರ್ ಮಾಡೋರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಡ್ತಾರೆ. ಒಂದಿಷ್ಟು ಬಡ್ಜೆಟ್ ಅಂತ ಕೊಟ್ಬಿಟ್ಟಿದ್ದೀನಲ್ಲ, ಫುಲ್ಲು ಚೆನ್ನಾಗಿ ಮಾಡ್ತಾರೆ ಇವತ್ತು. ಫುಲ್ಲು ಈ ವರ್ಷ ಅಂತೂ ಸ್ಯಾಟಿಸ್ಫೈ ಇಂದ ಮಾಡ್ತಾರೆ. ನಮ್ಮಮ್ಮ ಖುಷಿಯಿಂದ ಮಾಡ್ತಾರೆ. ನಾನೇನು ಮಾಡೋಣ, ಅಪ್ಪ ಬರ್ತಾರೆ. ಒಳ್ಳೇದಾದ್ರೆ ನಾನು ಸೊಸೆ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ವರ್ಷನಾ? ಅಷ್ಟೊಂದು ನನ್ನ ಮಗೇನಾರ ಇಂಪ್ರೂವ್ ಆದ್ರೆ ನೆಕ್ಸ್ಟ್ ವರ್ಷ ಅಂತಾರೆ ನಮ್ಮಮ್ಮ. ಇನ್ನು ಏನೇನು ಐಟಮ್ಸ್ ಬುಕ್ ಮಾಡೋರು ನೋಡೋಣ. ಆರ್ಡರ್ ಮಾಡಿರೋ ಐಟಮ್ಸ್ನೆಲ್ಲ ಬರ್ತಿದ್ರೆ ಅವಾಗ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ಇವಾಗ ಇದೇನೋ ತಂದೋರಿ ಹೆಸರೇನೋ ಗೊತ್ತಿಲ್ಲ, ಸುಮ್ನೆ ಏನೋ ಮೇಲ್ಗಡೆ ತಮ್ಮನೇಲಿ ಕಾಣಿಸ್ತು, ಅದು ತಗೊಂಡ್ ಬುಕ್ ಮಾಡೈತೆ ಅಷ್ಟೇ ನಮ್ಮಮ್ಮ. ಫ್ಲವರ್ ದೀಪ ಹೆಂಗೈತೆ ಗೈಸ್. ಈ ಬಾಕ್ಸ್ ಅಲ್ಲಿ ಒಂದು ಡೂಪ್ಲಿಕೇಟ್ ವಿಗ್ ಇದೆ, ಓಕೆನಾ? ಸೊ ಅದನ್ನ ಇವತ್ತು ಎಲ್ರ ಮೇಲೂ ಹಾಕೋಣ. ನಾವ್ ಅಮ್ಮಂಗು ಅದು ವಿಗ್ ಹೆಂಗಂದ್ರೆ ಇಷ್ಟು ದಪ್ಪ ಐತೆ, ಸಖತ್ ಮಲಿಂಗ ಇಲ್ವಾ, ಆ ತರ ಇದೆ ಅದು ವಿಗ್ಗು. ಇವತ್ತು ನಾವ್ ಅಪ್ಪಂಗ್ ಫಸ್ಟ್ ಮೇನ್ ಇರೋದು ನಾವ್ ಅಪ್ಪಂಗ್ ಹಾಕ್ಬೇಕಂತ ವಿಗ್ಗು. ದೆನ್ ನಮ್ಮ ಅಮ್ಮಂಗೂ ಹಾಕ್ಸೋಣ, ನಮ್ ಚಿರುಗೂ ಹಾಕ್ಸೋಣ, ನಮ್ ಭವಿತಾಗ ಹಾಕ್ಸೋಣ, ಎಲ್ರಿಗೂ ಹಾಕ್ಸೋಣ. ನೋಡೋಣ ವಿಗ್ ಅಲ್ಲಿ ಯಾವ ತರ ಸಕ್ಕತ್ತಾಗಿ ಕಾಣ್ತಾರಂತ ನೋಡೋಣ. ಅಪ್ಪಗೆ ಹೆಂಗ್ ಕಾಣಿಸ್ಬೋದು ಹೇಳು? ನಾವಪ್ಪ ಸ್ವಾಮಿ ಮಲಿಂಗ ಹಾಕ್ಬಿಡ್ತಾರ ನಾವಪ್ಪ. ಗೈಸ್ ಮನೆ ಕ್ಲೀನ್ ಮಾಡ್ತವ್ರ ಆಗ್ಲೇ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ನಡೀತಿದ್ದೆ ಗೈಸ್. ಆಯ್ತು ನೋವಾಯ್ತಮ್ಮ, ಸಾರಿಮ್ಮ. ಅಮ್ಮ ಅದಕ್ಕೆ ಯಾಕಮ್ಮ ಗಿಂಟ್ಯ ಮಾಡಮ್ಮ ಕ್ಲೀನ್ ಲೈ ಮಾಡಮ್ಮ ಕ್ಲೀನು ಕ್ಲೀನ್ ಮಾಡಾಗ್ಯಾ? ನಮ್ಮ ಅಮ್ಮಂಗೆ ನೋವಾಗ್ಬಿಟ್ರೆ ಹೆಂಗ್ ಆಡ್ತಾರಂದ್ರೆ ಹಿಂಗೆಲ್ಲ ಆಡ್ಬಿಡ್ತಾರ. ನಮ್ಮ ಅಮ್ಮಂಗೆ ನೋವಾಗ್ಬಿಟ್ರೆ ಆಯ್ತು ಬಿಡಮ್ಮ, ನೋವು ಮಾಡ್ಸಲ್ಲ. ನಾನು ಇರೋದೇ ನಿಂಗೆ ನೋವು ಮಾಡ್ಸಕ್ಕಲ್ಲ, ನೋವು ಮಾಡ್ಸಕ್ಕೆ. ಅಮ್ಮ ಬೀಳ್ತಿ, ಅಲ್ಲಿ ಹೋಗು. ಇದು ಸ್ಮೂತ್ ಆಗೈತೆ, ಬೀಳ್ತಿ. ನನ್ ಮಾತು ಕೇಳು. ಅಲ್ಲಿ ಬೀಳ್ತಿ ಇಲ್ಲ, ಇರಿ ನಿಮಿಷ. ಈ ಕಡೆ ಮುಂದೆ ಇರಿ ಇನ್ನ ಮುಂದೆ ಬಾ. ಈ ಕಡೆ ಬಾ. ಇನ್ನ ಅದು ಇರಿ ಆ ಕಡೆ ಚೇರ್ ಹೇಳ್ಕೊ ಇನ್ನೊಂದ್ಸರಿ ಕಡೆಗೆ. ಇರಿ ಇದು ಬೀಳ್ತ್ಯಾ? ಇದು ಒಳಗಡೆ ಹಿಂಗೆ ಸೀದಾ ಹಿಂಗ್ ನೋಡಿ, ಹಿಂಗೆ ಹೊಂಟೋಗುತ್ತೆ. ಅಲ್ಲೇ ನಿಂತ್ಕೊ, ಪರವಾಗಿಲ್ಲ. ಒಂದ್ ಮಾತ್ ನನಗೆ ಹೇಳಮ್ಮ ಸಾಕ್. ನಾನ್ ನೋಡ್ಕತ್ತೀನಮ್ಮ, ನಾನ್ ಹೆಲ್ಪ್ ಮಾಡ್ತೀನಿ. ಬರ್ಬೇಡ ನೀನು, ಇಲ್ಲಿಗೆ ಬರ್ಬೇಡ. ಇಲ್ಲಿಗೆ ಬಂದ್ರೆ ಬಿದ್ದೈತಿ, ಬೇಡ ಗೈಸ್. ನೋಡಿ ಎಷ್ಟು ಹೊಳಿಕೊಂಡು ಹೋಗೋದು ಗೊತ್ತಾ ಗೈಸ್? ಇದು ಆಲ್ಮೋಸ್ಟ್ ನಾನು ಇಲ್ಲಿ ಕುತ್ಕೊಂಡು ಏನು ಈ ಒಂದು ಬೆಡ್ ಒಳಗಡೆಗೆ ಹೋಗ್ಬಿಟ್ಟೈತೆ. ಡುಮ್ಮ ಇಲ್ಲ, ನೀನ್ ಕಣಮ್ಮ. ಡುಮ್ಮ ಅಂತೆ ಗೈಸ್. ಊಟ ಮಾಡೋಣ ಅಂತ ಬಂದ ನೋಡಿದ್ರೆ ಮನೇಲಿ ಇನ್ನೂ ಅನ್ನ ರೆಡಿ ಆಗಿಲ್ಲ. ಅರ್ಧಂಬರ್ಧ ಬೇಯಿಸ್ಬಿಟ್ರ ನಾವಮ್ಮ. ನೋಡಿ ಅರ್ಧಂಬರ್ಧ ಅಲ್ಲ. ಒಂದ್ ದಿನ ಹೆಂಗಂದ್ರೆ ನಾವಮ್ಮ ಫಸ್ಟೇ, ನಾನು ಇನ್ನೂ ಬಂದಿರಲ್ಲ ಊಟ ಮಾಡಕ್ಕೆ, ಫಸ್ಟ್ ತಟ್ಟೆಗೆ ಅನ್ನ ಸಾಂಬಾರ್ ಹಾಕೋ ಬಂದ್ಬಿಟ್ಟಿರುತ್ತೆ. ನಾನು 10 ನಿಮಿಷ ಆದ್ಮೇಲೆ ಬರ್ತೀನಿ ಅಂತ ಹೇಳಿರ್ತೀನಿ, ಬಟ್ ಆದ್ರೂ ಮುಂಚೆ ಹಾಕೋ ಬಂದ್ಬಿಟ್ಟಿರ್ತಾರೆ. ಒಂದೊಂದ್ ದಿನ ಈ ಟೈಮಲ್ಲಿ ಇವಾಗ ಹೆಂಗಂದ್ರೆ ಬೇಗ ಬಂದಿದ್ದು ಊಟ ಮಾಡಕ್ಕೆ, ಆದ್ರೆ ಅನ್ನನೇ ಇಲ್ಲ, ಇನ್ನು ರೆಡಿ ಮಾಡ್ತಾರೆ. ಮಾಮ್ ಇವಾಗ ಅನ್ನ ಸಾಂಬಾರು ಜೊತೆಗೆ ಸೈಡ್ಗೆ ಒಂದು ಚಕ್ಲಿ ತಿನ್ಕೊಂಡು ಎಂಜಾಯ್ ಮಾಡ್ಬೇಕು. ಚಿಲ್ ಗಾಯ್ಸ್. ಸಂಜೆ ಆಗಿದೆ ಇವಾಗ ನಮ್ಮ ಸಂಜೆ ಆಗಿದ್ಮೇಲೆ ನಮ್ಮ ಛೋಟಾ ಮರಿನೂ ಬಂದಿದ್ದಾಳೆ ಗಾಯ್ಸ್. ಈಗ ನಮ್ಮ ಛೋಟಾ ಮರಿಗೆ ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ತೀನಿ ಹೇಳಿ ನಿಂಗೆ? ಏನ್ ಮಾಡ್ತೀನಿ ಗೊತ್ತಾ? ಗೊತ್ತೇನೋ? ಗೊತ್ತಿಲ್ಲ ಅಂತ ಹೇಳು. ಗೊತ್ತಾ? ಗೊತ್ತಿಲ್ಲ ಅಂತ ಗಾಯ್ಸ್. ಇವಾಗ ಅದೇ ನಾನು ಬೆಳಗ್ಗೆ ಹೇಳಿದ್ನಲ್ಲ, ಅದನ್ನ ಇವಾಗ ಅಪ್ಪ ನಾನಲ್ಲಪ್ಪ, ಇದಕ್ಕೂ ನಂಗೂ ಸಂಬಂಧ ಇಲ್ಲ. ಇದು ಇವ್ರು ಯಾರು ನನ್ಗೆ ಗೊತ್ತಿಲ್ಲ, ಅವ್ರು ಯಾರು ನಂಗೆ ಗೊತ್ತಿಲ್ಲ. ಈ ಸಂಜೆಯ ಕಾಗಿ ಎಲ್ಲ ಮಾತು ಈ ಕಬೋರ್ಡ್ ಅಲ್ಲಿ ಇದೆ ಅಂತೆ. ಇದಲ್ಲ, ಇಲ್ಲಿದೆ. ಸಿಕ್ತು ಬಾಕ್ಸ್ ಸಿಕ್ತು ಇವಾಗ.
ಅಂದ ಕಾಲತಿಲೆ ನಾನೇ ನಿನ್ನ ಹಿಂದೆ. ಗಾಯ್ಸ್ ಇವಾಗ ನಾವು ಇದನ್ನ ನಮ್ಮ ಛೋಟಾ ಮರಿಗೆ ಹಾಕುವ ಇವಾಗ ಗಾಯ್ಸ್. ನಾವು ಹಾಕ್ತಿವಿ ಇವಾಗ ಗಾಯ್ಸ್. ಸಖತ್ ಕಂಚಿ ಗೊತ್ತಾ ಗಾಯ್ಸ್. ಟೆಸ್ಟಿಂಗ್ ಅಲ್ಲಲ್ಲೇ ತುಂಟು ನನ್ನ ಸುಂದರ್ ಹಿಂಗ ಹಾಕೊಂಡಿರೋ ಓಕೆನಾ. ನೀವು ಅಮ್ಮ ಬರ್ತಿರೋ ಟೈಮಲ್ಲಿ ಹಿಂಗೆ ತೋರಿಸ್ಬಿಡು ಗೈಸ್. ನಮ್ಮ ಛೋಟಾ ಮರಿ ನೋಡಿ ಗೈಸ್ ಎಷ್ಟು ಸಖತ್ ಕಾಣ್ತಾಳೆ. ಪೋಸ್ ಕೊಡು. ಜೂನಿಯರ್ ಮಲಿಂಗ, ಜೂನಿಯರ್ ಭವಿತುಂಗೆ ಜೈ. ಯಪ್ಪ ಆಫ್ರಿಕನ್ ತರ ಕಾಣ್ತಿದ್ಯಲ್ಲ, ಆಫ್ರಿಕಾ ತರ. ಒಂದ್ಸಲ ಅದ್ಯಾಕೋ ತೆಗ್ದೆ, ಹಾಕಳ ಅದನ್ನ ಹಾಕಕ್ ವಾಪಸ್ ನೀಟಾಗಿ. ಏನಕ್ಕಿದು? ಅಲ್ಲಿ ಹೋಗ್ಬಿಟ್ಟು ಕನ್ನಡಿ ನೋಡು ಒಂದ್ಸಲಿ ಶಾಕ್ ಆಗ್ಬಿಡ್ತೀಯ ನೀನಾ ಇದು ಅನ್ಕೊಬೇಕು. ಅಮ್ಮ ಹಿಂದೆ ಹೆಂಗ್ ಕಾಣ್ತಾಳ ಮಾಡು. ಕೈಸಲಗ ಗೈಸ್ ಒಂದು ಮೀಮ್ ಇದೆ ಗೊತ್ತಾ? ಕೇಸಲಗ ಮೇರ ಮಜಾಕ್ ಅಂತ ಹೇಳಲ್ಲ, ಆ ತರ ಇದ್ದಾಳೆ. ಅದನ್ನ ಹೇಳಂಗೆ ಹೆಂಗ್ ಗೊತ್ತಾ? ಕೇಸಲಗ ಮೇರ ಮಜಾಕ್, ಮೇರಾ ಮಜಾಕ್, ಕೇಸಲಗ ಮೇರಾ ಮಜಾಕ್, ಅಜಾಕಲ್ಲ ಮಜಾಕ್, ಅಜಾಕಲ್ಲ ಮಜಾಕ್. ಇರೋಡು ಕೇಸಲಗ ಮೇರಾ ಮಜಾಕ್, ಅಜಾಕಲ್ಲ ಕಣ ಮಜಾಕ್. ಕೇಸಲಗ ಮೇರಾ ಮಜಾಕ್, ಕೇಸಲಗ ಮೇರಾ ಮಜಾಕ್, ಕೇಸಲಗ ಮೇರಾ ಮಜಾಕ್. ಇಷ್ಟ ಬಂದಿದ್ ತರ ಹೇಳ್ತಾಳ್ ಕೊಡೋರು ಗೈಸ್. ಎಷ್ಟು ಮುದ್ದಾಗ ಕಾಣ್ತಾಳ ನೋಡಿ ನಮ್ಮ ಛೋಟಾ ಮರಿ. ವಾ 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 ಕ್ಯಾ. ಈಗ ಹಿಂಗ ಏನೋ ಇದೇ ನಿಜವಾಗ್ಲೂ ಕೂಲ್ ಆಗಿದ್ರೆ ಹಿಂಗ್ ಹಿಡ್ಕೊಂಡು ಅಯ್ಯ 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 ಅಯ್ಯ. ಬಿಚ್ಬಿಟ್ಟು ಹಾಕಳ ಅಮ್ಮಂಗ್ ತೋರಿಸ್ಬೇಕಂತೆ. ಬಲ 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 ಮನೆ. ಓಹೋ ಹೆಂಗಿದೆಯಾ ಗೊತ್ತಾ? ಇದು ಏನದು ನೀಗ್ರಾ ವೆಸ್ಟ್ ಏನದು ಸುದ್ದಿ ಹೇಳ್ತಾರಲ್ಲ ಬ್ಲಾಕ್ ಇರೋರು. ಆಫ್ರಿಕನ್ ತರ ಇದ್ದಾಳ ಛೋಟಾ ಮರಿ ಗೈಸ್. ಇವಾಗ ನೋಡಿ ವಿಗ್ಗು ನಮ್ಮ ಛೋಟಾ ಮರಿ ಹಾಕಿದಾಳ. ಇದೇ ವಿಗ್ಗು ಇವಾಗ ನಮ್ಮ ಅಮ್ಮ ಹಾಕ್ತಾರ ನೋಡಿ. ಹಿಡ್ಕ ನೀಟಾಗಿ ವಿಡಿಯೋ ಮಾಡಿ. ಹಲೋ ಈಗ ಇದನ್ನೇ ಸುದೀಪಂಗ್ ಹಾಕ್ತೀನಿ. ನಾನು ಹಾಕೋತೀನಿ, ನಾನು ಲಾಸ್ಟ್ ಹಾಕೋತೀನಿ ಆರಾಮಾಗಿ. ನೋಡಿ ಸುದೀಪಂಗ್ ಗೈಸ್, ಯಾರು ಎಷ್ಟು ಮುದ್ದ ಕಾಣ್ತಾರೆ ಅಂತ ಕಮೆಂಟ್ ಹಾಕಿ. ನಮ್ಮ ಛೋಟಾ ಮರಿನ, ಅವ್ರ ಅಮ್ಮನ, ನಮ್ಮಮ್ಮನ, ನಮ್ಮ ಅಪ್ಪನ. ಇದು ತಂದಿರೋದೇ ನಮ್ಮ ಅಪ್ಪಂಗೋಸ್ಕರ. ಆಮೇಲೆ ನಾನು ಈ ಡಬಲ್ ಕ್ಯಾರೆಕ್ಟರ್ ಮಾಡ್ತಿರ್ತೀನಲ್ಲ, ಸೊ ಡಬಲ್ ಕ್ಯಾರೆಕ್ಟರ್ಗೆ ಕಾಮಿಡಿ ರೀಲ್ಸ್ಗೆ ಇದು ಏನು ಬಿಗ್ ಬೇಕಾಗುತ್ತೆ ಅಂತ ತರಿಸಿದ್ ನಾನು. ಬಟ್ ಇದು ಅದು ಯಾವಾಗ ತರಿಸಿದ್ದು ಯೂಸೇ ಮಾಡಿರಲಿಲ್ಲ. ಇವಾಗ ಯೂಸ್ ಮಾಡ್ತಾ ಇದೀನಿ ನೋಡಿ. ಆಮೇಲೆ ಕತ್ತೋಸ ಏನ್ ಸಕ್ಕದ ಕಾಣ್ತಿದೆ ಗೊತ್ತಮ್ಮ. ಹಿಂದೆ ನೋಡಿ ಹಿಂದೆ ಅಮ್ಮ ಹಿಂಗೆ ಕೂತಿರಮ್ಮ. ಅಪ್ಪ ಬಂದಾಗ ಎದ್ರೆ ಓಡ್ಬೇಕು, ಯಾರಿದ್ ಹಿಂಗ್ ಕೂತಾರಲ್ಲ ಅನ್ಬೇಕಮ್ಮ. ಗೈಸ್ ನೈಟ್ ನಾವು ಅಪ್ಪ ಬರ್ತಾರಲ್ಲ ಅವಾಗ ತೋರ್ಸೋಣ ನಾವು ಅಮ್ಮನ ಹಿಂಗೆ ವಿಗ್ ಹಾಕ್ಬಿಟ್ಟು ತೋರ್ಸೋಣ. ಗೈಸ್ ಇವಾಗ ಫೈನಲಿ ನಮ್ಮ ಮನೆಗೆ ನಮ್ಮ ಅಪ್ಪ ಮತ್ತೆ ಭವಿತಾರಮ್ಮ ಇಬ್ರು ಬಂದಿದ್ದಾರೆ. ಈ ಒಂದು ವಿಗ್ನ ಫಸ್ಟ್ ಭವಿತಾರಮ್ಮಂಗೆ ಹಾಕೋಣ, ಆಮೇಲೆ ನಾವು ಅಪ್ಪಂಗೆ ಹಾಕೋಣ. ಅಕ್ಕ ದಯವಿಟ್ಟು ವೇರ್ ಮಾಡಿ. ಬರ ವೇರ್ ಮಾಡ್ಸ. ಹಾಕಿ ನೀಟಾಗಿ ಹಾಕು ಬುಜ್ಜಿ. ಅಲ್ಲಲ್ಲೇ ತುಂಟನ ಅಕ್ಕ ಮೇಲೆತ್ತಿ ಎಲ್ರು ತೋರ್ಸಾರೆ, ನಾವು ಅಮ್ಮನ ತೋರ್ಸಾರೆ. ಕೈ ಎತ್ತಿ ಅಕ್ಕ ಕತ್ತೆತ್ತಿ ಅಕ್ಕ. ನೀವು ಒಂದ್ಸಲಿ ಬಿಚ್ಬಿಡಿ ಕತ್ತೆತ್ತಿ. ಒಂದ್ಸಲಿ ಮುಂದೆ ತೋರ್ಸಿ.
ಅದ್ರಲ್ಲೇ ಐತೆ ನಾವು ಅಮ್ಮಂಗೂ ತೋರಿಸ್ತೀನಿ ನೋಡಿ ಹಾಕ್ಬಿಟ್ಟು. ಏಯ್ ಕ್ರೇಜ್ ಅಕ್ಕದ ಕಾಣ್ತಾರೆ ಗೈಸ್. ಇವಾಗ ಫೈನಲ್ ಈ ಒಂದು ವಿಗ್ನ ನಾವು ಅಪ್ಪಂಗಂತಾನೆ ತಂದಿದ್ದು. ಇರಪ್ಪ ಟ್ರಾನ್ಸಿಷನ್ ಕೊಡ್ತೀನಿ ಅಪ್ಪ ಇರಪ್ಪ ಟ್ರಾನ್ಸಿಷನ್ ಕೊಡ್ತೀನಿ ಒಂದು ನಿಮಿಷ ಕೆಳಗಡೆ ಇರು ಗೈಸ್. ಟ್ರಾನ್ಸಿಷನ್ ಕೊಡ್ತೀನಿ ನೋಡು, ಇಲ್ಲೇ ನೋಡು ಡೈರೆಕ್ಟ್ ಹಾಕೋ ಬೇಗ ಹಾಕೋ. ಇರಿ ಬಿಡು. ಫೋನ್ ಮಾಡ್ತಾನಲ್ಲ ಯಾರು ದೇವರಾಜ್ ಮಲ್ಲಿ ಅಂತ ಎಂತದದು ಗೈಸ್ ಹೆಂಗ್ ಕಾಣ್ತಾರ ನೋಡಿ, ಸಕ್ಕದಾಗ ಕಾಣ್ತಾರ ನಾವಪ್ಪ. ಅಮ್ಮ ಅಮ್ಮಗ್ ದೋಸ್ ಮುಖ ಒಂದ್ಸಲಿ ಅಪ್ಪ. ಗೈಸ್ ಯಾರು ಮುದ್ದಾಗಿ ಕಾಣ್ತವ್ರೆ ಕಮೆಂಟ್ ಹಾಕಿ ಗೈಸ್. ಇನ್ನ ನಮ್ಮ ಚಿರು ಒಬ್ಬ ಬಾಕಿ ಇದೆ, ಅವ್ನ್ ಬರ್ಲಿ. ಅವ್ನ್ ಬಂದಿದ ತಕ್ಷಣ ಅವ್ನ್ಗೆ ಹಾಕ್ಸೋಣ. ಅಮ್ಮ ನನ್ ಕೈಯೇ ಸಾಕಲ್ವಮ್ಮ ಕೂದಲು ಬರೋಸಕ್ಕೆ. ನೋಡಿ ಹಿಂಗ್ ಒಂದಿದ ತಕ್ಷಣ ಕೂದಲು ಬಂದಾಯ್ತು. ಬೋಡ ಮಾಡ್ತದಾ? ಸರಿ ಆಯ್ತು. ಸ್ನ್ಯಾಪ್ಚಾಟ್ ಎಲ್ಲ ಯಾಕೆ ಚೆನ್ನಾಗಿ ಕಾಣ್ತೈತೆ ಅಂದ್ರೆ ನೀವೆಲ್ಲ ಬೋಡ ನೋಡ್ಬಿಟ್ಟಿದಿರಲ್ಲ, ಈಗ ಆಟ ತಕ್ಷಣ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತೈತೆ ತಾನೆ. ಹ್ಞೂ ಪಾಪ ಮೈಕಲ್ ಜಾಕ್ಸನ್ ಒಂದ್ಸಲ ಡ್ಯಾನ್ಸ್ ಆಡಂಗೆ ಸುಮ್ನೆ ಹೇಳ್ಕೊಡ ಹಿಂಗ್ ಇಟ್ಕೊಂಡು ಓ ಇವಾಗೆ ಬರಲ್ಲ. ಅಪ್ಪನೇ ಪರವಾಗಿಲ್ಲ, ಏನೋ ಚೆನ್ನಾಗಿ ಮಾಡ್ತಾವ ಅಂತ ರೇಂಜಿಗೆ ಸಖತ್ತಾಗವ್ರೆ. 2 ತರಬೇಕಿತ್ತು, ಎಲ್ರಿಗೂ ಹಾಕ್ಸ್ಬೇಕಿತ್ತು. ಯಾಕೆ ನಾವು ಅಮ್ಮ ನಾವ್ ಎಲ್ರು 6 ಜನನು ಕೂಡ ವಿಗ್ ಹಾಕೊಂಡು ಯಾಕೆ ನಾವು ಮಾಲ್ಗೆ ಹೋಗ್ಬಾರ್ದು? ಎಲ್ರಿಗೂ ಇದು ಹಾಕ್ಬೇಕು, ಅಕ್ಕ ಏನಂತೀರಾ? ಇಲ್ಲ ಹಿಂಗೆ ಇರುತ್ತದು. ಹಂಗೆ ಓ ಎಲ್ರು ಇದ್ಯಾವ್ದೋ ಬಿಗ್ ಫ್ಯಾಮಿಲಿ ಬಂದ್ಬಿಡೈತಲ್ಲ ಅನ್ಬೇಕು. ಹಾಕಿದ್ದೆ ಗೈಸ್ ಏನಂತೀರಾ? ಎಲ್ರಿಗೂ ಎಲ್ರಿಗೂ ವಿಗ್ ಹಾಕ್ಸ್ಬಿಟ್ಟು ಮಾಲ್ ಕರ್ಕೊಂಡು ಹೋಗೋಣ ಅಂತ ಇದೀನಿ. ಏನಂತೀರಾ? ಕಾಮೆಂಟ್ ಆಗಿ. ಅಕ್ಕ ಸಕ್ಕತ್ತಾಗಿರುತ್ತಕ್ಕ, ಎಲ್ಲ ನೋಡ್ತಿರ್ತಾರೆ. ಇವ್ರು ಯಾರೋ ಬಿಗ್ ಫ್ಯಾಮಿಲಿ, ಇವರು ಬಿಗ್ ಫ್ಯಾಮಿಲಿ ಅನ್ಕೋಬೇಕು. ಅಮ್ಮ ಏನ್ ಹೇಳ್ತೇನೆ, ನೀನ್ ಒಪ್ಕೋತಿಯಲ್ವಾ? ಅಮ್ಮ ನೀನು ಬರ್ಬೇಕು, ಸ್ಟ್ರೈಟ್ಲಿಂಗ್ ಇಲ್ಲ. ಅದ್ರಲ್ಲೇ ಬೇಕು, ಅದ್ರಲ್ಲೇ ಎಲ್ಲ ಕಾರಲ್ಲಿ ಕುತ್ಕೊಂಡು ಹಾಕಬೇಕು. ಆಮೇಲೆ ಕಾಡ್ ಮನುಷ್ಯರು ಅಬ್ಬ ಫಾರೆಸ್ಟ್ ಅಲ್ಲಿ ಇರೋರೆಲ್ಲ ನಮ್ಮನೆಗ್ ಬರೋಂಗ್ ಆಗ್ಬಿಟ್ರಲ್ಲಪ್ಪ. ನಾನು ಹಾಕಿಲ್ವಲ್ಲ, ಕರೆಕ್ಟ್. ನಾನು ಹಾಕಿಲ್ಲ, ಒಂದಿಗೆ ಹಾಕ್ಬೇಕು ಅಲ್ಲಿ. ನಾನು ಹಾಕೋತಾ ಇದ್ದೀನಿ ಇವಾಗ. ನಾನು ಅವತ್ತೇ ಹಾಕೊಂಡಿದ್ದೆ, ಮುದ್ದಾಗಿದ್ದೆ ಅವತ್ತು. ಅಷ್ಟತ್ರ ಬರೋಣ. ಇಲ್ಲ ನಾನು ಇನ್ನೊಂದು ರನ್ ಮಾಡೋಣ, 3 ಜನ ಬಿಗ್ ಹಾಕೊಂಡು ಮಾಲ್ಗೋಗೋಣ. ಗೈಸ್ ಇನ್ನೊಂದು ವಿಚಾರ, ನಾನು ಚಿರು ಬಬಿತಾ 3 ಜನನು ಬಿಗ್ ಹಾಕೊಂಡು ಹೊರಟೋಗ್ತೀವಿ. ಇವತ್ತು ಅಪರೂಪಕ್ಕೆ ಬೋಂಡ ಮಾಡಿದ್ದಾರೆ ನಮ್ಮ ಮನೇಲಿ. ಸಕ್ಕದ ಮಾಡೋರೆ. ಅದು ಮಾಡಿರೋದು ನಾವಪ್ಪ. ನಾವ್ ಅಮ್ಮಂಗೆ ಏನು ಬರಲ್ಲ, ಬೋಂಡನು ಮಾಡಕ್ ಬರಲ್ಲ, ಎಂತದು ಇಲ್ಲ. ನಾವ್ ಅಪ್ಪ ಯಾರು ಮಾಡಿರೋದು ಬೋಂಡ? ಯಾರು ಮಾಡಿರೋದು ಹೇಳು? ಅಮ್ಮ ಏನ್ ಹೇಳ್ತೀರಾ ಇದಕ್ಕೆ? ಏನ್ ಉತ್ತರ ಕೊಡ್ತೀರಾ? ಮದುವರೇ ಏನ್ ಉತ್ತರ ಕೊಡ್ತೀರಾ? ನಾನೇ ಹೇಳ್ಕೊಟ್ಟಿರೋದು. ಏನು ಚಿರಂತ ಬೋಂಡ ಮಾಡೋದು ನಾನೇ ತಾನೇ ಹೇಳ್ಕೊಟ್ಟಿರೋದು. ಪಾಪ ಇಲ್ಲ ಗೈಸ್, ನಮ್ಮ ಚಿರು ಬಂದವನೆ. ಇವಾಗ ನಮ್ಮ ಚಿರುಗೆ ಇದಾಕಣ. ಅಮ್ಮ ಚಿರು ಒಂಚೂರು ಹಾಕಣಮ್ಮ. ನಮ್ಮ ಚಿರು ಇದ್ರಲ್ಲಿ ಹೆಂಗ್ ಕಾಣ್ತ ಅಂತ ನೋಡ್ಬೇಕು. ಹಾಕಣ, ಹಾಕಳ ಸೌಂಡ್ ಕಮ್ಮಿ ಕೊಡಪ್ಪ. ಇಲ್ಲಿ ನೋಡಪ್ಪ, ಇಲ್ಲಿ ಹೆಂಗ್ ಕಾಣ್ತಾನೆ. ಸಿಂಗರ್ ಆಯಮ್ಮ ಡಿಸ್ಕೋ ಡ್ಯಾನ್ಸ್. ಇದಿದು ಸಂಜೆ ತೆಗಡೆ ಮರೆತು ಆಡು ಜೋರಾಗೆ ಹಿಂಗ್ ಇಟ್ಕೊಂಡು ಮರೆತು ಹೋಯ್ತು ಹೀಗೆ.
ಗೈಸ್ ಸಿರೆ ಹೆಂಗ್ ಕಾಣ್ತಾನೆ ಕಾಮೆಂಟ್ ಹಾಕಿ ಕಾಮೆಂಟ್. ಗೈಸ್ ನೀವೆಲ್ಲ ಅನ್ಕೋತಿರ್ತೀರಾ ಫ್ಯಾಮಿಲಿ ಒಂದು ರೀಲ್ ಶೂಟ್ ಅಲ್ಲಿ ಅಂಕಲ್ ಯಾಕಿರಲ್ಲ ಅಂತ. ಅಂಕಲ್ಗೆ ಕೆಲಸ, ಸಂಡೇನು ಕೆಲಸ ಇರುತ್ತೆ, ಅವ್ರು ಬರೋದಿಲ್ಲ. ಅವ್ರು ಯಾವತ್ತಿದ್ರು ರಜಾ ಹಾಕ್ತಿರ್ತಾರೆ, ರಜಾ ಹಾಕಕ್ಕಾಗಲ್ಲ. ಅದಕ್ಕೆ ಅವ್ರು ಯಾವಾಗ್ಲೂ ಒಂದ್ ಸ್ವಲ್ಪ ಕಮ್ಮಿ ಕಾಣಿಸ್ಕೊಳ್ಳೋದು, ಸಂಡೇ ಹೊತ್ತು ಕಮ್ಮಿ ಕಾಣಿಸ್ಕೊಳ್ಳೋದು. ಅಂಕಲ್ ಹಿಂದೆ ನೋಡಿ ಅಂಕಲ್ ಅಲ್ಲಿ ಹೆಂಗವನೆ ಎಲ್ರು ಹಾಕೋರೆ, ನೀವೊಂದ್ಸಲ ಹಾಕ್ಬೇಕೀಗ. ಸಾಮಾನ್ಯ ಹಾಕೊಳ್ಳಿ ಅಂಕಲ್. ಮ್ಯೂಟ್ ಮಾಡು. ಬರೋಲ್ಲ ಅಂಕಲ್ ಒಂದು ಲುಕ್ಕು ಇಟ್ಕೊಂಡು ಈಗ ಬನ್ನಿ ಅಂಕಲ್. ಅಂಕಲ್ ಏನಂಕಲ್ ಸ್ವೀಟ್ ಸಕ್ಕದ ಕಾಣ್ತಿದ್ದೀರಾ? ನೋಡಿ ಒಂದ್ಸಲಿ ಮಿರರಲ್ಲಿ ಹಂಗೆ ಎದ್ ನೋಡಿ ಹಂಗೆ. ಅಂಕಲ್ ನಾನು ಏನ್ ಅನ್ಕೊಂಡಿದ್ದೀನಿ ಅಂದ್ರೆ ಈ ಬಿಗ್ನ 7 ಜನ ಎಲ್ರು ಹಾಕೊಂಡು ಮಾಲ್ಗೆ ಹೋಗೋಣ ಅಂತ. ಇದ್ನ ಹೋಗಪ್ಪ ಅಂಕಲ್ ಸಕ್ಕದಾಗಿರುತ್ತೆ ಅಂಕಲ್, ನಿಜವಾಗ್ಲು ಹೋಗೋಣ ತಾನೆ. ಅಕ್ಕ ನೀವು ಬರ್ತೀರಾ? ನೀವು ಹಾಕೋಬೇಕು, ಫನ್ನಿ ಇರುತ್ತೆ ಅನ್ನೋದು ಹೇಳೋದಲ್ಲ. ಇಲ್ಲ ಅಕ್ಕ ವಿಡಿಯೋ ಕರ್ಕೊ ಬರ್ತೀನಿ. ಚೆನ್ನಾಗಿರ್ತದೆ. ಚೆನ್ನಾಗಿದೆ ಚಿನ್ನಂತ ಕ್ಯೂಟ್ ಆಗಿ ಬಿಟ್ಬಿಡ್ಲ ಇದೆ ತರಕೋದು ಪುಟ್ರಾಜು. ಇಲ್ಲಿ ನೋಡಿ, ಇಲ್ಲಿ ಪುಟ್ರಾಜ್ ಅವ್ರದ್ದು ನೈಸ್ ಐತೆ. ಹೇಳು ಕಮಾನ್ ಹೇಳು. ನಂದು ನೈಸ್ ಐತೆ. ಥ್ಯಾಂಕ್ ಯು, ಗುಡ್ ನೈಟ್ ಎಲ್ರಿಗೂ, ಶುಭರಾತ್ರಿ ಅಂಕಲ್. ಇದು ಹಾಕ್ಬೇಕಿತ್ತು ಅದಕ್ಕೆ ಬಂದೆ ನಿಮ್ಗೆ. ಫೈನಲಿ ಗೈಸ್ ಎಲ್ರಿಗೂ ಹಾಕಾಗಿದೆ. ಈ ಒಂದು ವಿಗ್ ನ ಸಕ್ಕದಾಗಿ ಕಾಣಿಸ್ತಿದ್ರು, ಎಲ್ರು ಮುದ್ದಾಗಿ ಕಾಣಿಸ್ತಿದ್ರು. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಗ್ ಅಲ್ಲಿ ಎಲ್ರು ಹೆಂಗ್ ಕಾಣ್ತಿದ್ರು ಅಂತ ಕಾಮೆಂಟ್ ಹಾಕಿ. ಅಂಡ್ ಸೊ ಫೈನಲಿ ಇಲ್ಲಿಗೆ ವಿಡಿಯೋ ಮುಕ್ತಾಯವಾಗುತ್ತಿದೆ. ನೆಕ್ಸ್ಟ್ ವೀಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್ ಯು ಆಲ್ ಗೈಸ್, ಬಾಯ್.